ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ ಅಂದ್ರೇನೆ ಖುಷಿ, ಸಂತೋಷ. ಬೆಳಗ್ಗೆ ಎದ್ದು ಮನೆ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಪೂಜೆನೂ ಸಹ ಮುಗಿಸಿದ್ದಾಯ್ತು. ಹಬ್ಬ ಎಲ್ಲ ಮುಗಿಸಿ ಪೂಜೆ ಆಯ್ತು. ಪೂಜೆ ಆದ್ಮೇಲೆ ನಮ್ಮ ಮನೇಲಿ ಇವತ್ತೇನೇನು ಅಡಿಗೆ ಮಾಡಿದೀವಿ ಅಂತ ತೋರಿಸ್ತೀವಿ. ಸಂಕ್ರಾಂತಿ ಹಬ್ಬದಲ್ಲಿ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಅಂತೂ ಮಸ್ಟ್. ಅದ್ರ ಜೊತೆಗೆ ಗೆಣಸು, ಕಳ್ಳೆಕಾಯಿ ಎಲ್ಲ ಬೇಯಿಸಿದ್ರು. ಆಮೇಲೆ ಇದ್ದಕ್ ಬೇಳೆ ಸಾಂಬಾರು ಕೂಡ ಮಾಡಿದ್ರು. ನಾನು ಅಪ್ಪ ಅಮ್ಮನ ಕರೆದಿದ್ರೆ ಅವರು ಸಹ ಬಂದಿದ್ರು ಮನೇಲಿ. ನಮ್ಮ ಅಮ್ಮನ ಮನೇಲಿ ಪುಳಿಯೋಗರೆ, ಮೊಸರನ್ನ ಹಂಗು ಸ್ವೀಟ್ ಪೊಂಗಲ್ ಮಾಡಿದ್ರು, ಅದು ಸಹ ತಗೊಬಂದಿದ್ರು. ತುಂಬಾ ಖುಷಿ ಆಯ್ತು ಅವ್ರು ಬಂದಿದ್ದು. ನಮ್ಮ ಅಪಾರ್ಟ್ಮೆಂಟ್ಸ್ ಅಲ್ಲಿ ನೇಬರ್ ಮನೆಯಲ್ಲಿ ಮಕ್ಕಳು 5 ವರ್ಷದ ಕೆಳಗೆ ಇಲ್ಲ 10 ವರ್ಷದ ಕೆಳಗಿರೋ ಮಕ್ಕಳಿಗೆ ಅವ್ರನ್ನ ಕುಣಿಸಿ ಹೊಸ ಬಟ್ಟೆ ಹಾಕಿ ಇರೋ ಶಾಸ್ತ್ರ ಅಂತ ಮಾಡ್ತಾರಂತೆ. 10 ವರ್ಷದ ಕೆಳಗಿರೋ ಮಕ್ಕಳಿಗೆ ಹೊಸ ಬಟ್ಟೆ ಹಾಕಿ 5 ತರದ ಕೊಬ್ಬರಿ, ಎಳ್ಳು, ಬೆಲ್ಲ, ಹೂವ, ದುಡ್ಡು, ಕಾಯಿನ್, ದುಡ್ಡು ಮತ್ತೆ ಹಣ್ಣನ್ನ ಹಾಕಿ 3 ಸಲ ಅವ್ರ ಮೇಲೆ ಆ ತರ ಎಳ್ಬಿರ್ತಾರಂತೆ. ಅದು ಏನಂತ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಆ ಮಗುಗೆ ಆಯುಷು, ಖುಷಿ, ಆರೋಗ್ಯ ಎಲ್ಲ ತಂದ್ಕೊಡ್ಲಿ, 100 ವರ್ಷ ಚೆನ್ನಾಗಿರ್ಲಿ, ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ಲಿ ಅಂತ ಆ ಶಾಸ್ತ್ರ ಮಾಡ್ತಾರಂತೆ. ನಾನು ಫಸ್ಟ್ ಟೈಮ್ ನೋಡಿದ್ದು, ಖುಷಿ ಆಯ್ತು ಅದಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ ಅಂತ. ಖುಷಿಯಿಂದ ನಗ್ನಗ್ತಾ ಆರೋಗ್ಯವಾಗಿರ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡೆ. ಮಗುಗ್ ಒಳ್ಳೇದಾದ್ರೆ ಅದೇ ಖುಷಿ ಅಲ್ವಾ. ಅಲ್ಲಿಂದ ನಾನು ಹೊರಟಿದ್ದು ಅಕ್ಕನ ಮನೆಗೆ ಹೋಗಿ ಅವ್ರಿಗೂ ಎಳ್ಳು ಬೆಲ್ಲ ಕೊಡ್ಬೇಕಾಗಿತ್ತು. ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ನಾವು ಗೇಟ್ ಸೌಂಡ್ ಬಂತು ಅಂದ್ರೆ ಯಾರಿಂಗ್ ಗೊತ್ತಾಗುತ್ತೆ ನಾವು ಬಂದ್ವಿ ಅಂತ. ಮಾಮ ಬಂತು ಅಂತ ಅವನ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡೆ. ಆಮೇಲೆ ಅಕ್ಕಂಗೆ ಅರ್ಶಿನ, ಕುಂಕುಮ, ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಸ್ಮೈಲ್ ಜೀವ ಅಲ್ಲಿ ಅಕ್ಕ ಸ್ವೀಟ್ ಪೊಂಗಲ್ ಕೊಟ್ಟಿದ್ರು, ಅದು ತಿನ್ಕೊಂಡು ಅಲ್ಲಿಂದ ಅಮ್ಮನ ಮನೆಗೆ ಹೊಟ್ಟಿದ್ದಾಯ್ತು ನಾವು. ಅಮ್ಮನ ಮನೆಗೆ ಬಂದೆ. ಅಮ್ಮನ ಮನೆಗೂ ಎಳ್ಳು ಬೆಲ್ಲ ಕೊಡ್ಬೇಕಾಗಿತ್ತು. ಹಾಗೆ ನಮ್ಮ ಚಿಕ್ಕಪ್ಪ, ಹಾಗೆ ನಮ್ಮ ದೊಡ್ಡಪ್ಪ ಮನೆಗೂ ಕೊಡ್ಬೇಕಾಗಿತ್ತು. ಹಾಗೆ ಆಂಟಿ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಅಮ್ಮ ಇದಕ್ಕೆ ಬೇಳೆ ಪಲಾವ್ ಮಾಡಿದ್ರು. ಅಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ನಮ್ಮಪ್ಪನ ಜೊತೆ ಎಲ್ಲ ಫ್ಯಾಮಿಲಿ ಜೊತೆಗೆಲ್ಲ ಮಾತಾಡ್ಕೊಂಡು ಅಲ್ಲಿಂದ ನಾನು ಮನೆಗೆ ವಾಪಸ್ ಬಂದಿದ್ದಾಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ.